ಹಲೋ ಗೆಳೆಯರೇ, ನಮ್ಮ ಎಕ್ಸಾಮ್ ಪ್ರಿಪರೇಷನ್ನಲ್ಲಿ ಪರಿಸರ ಜಿಕೆ ಅಂದರೆ ಲೈಟ್ ಟಾಪಿಕ್ ಅಂತ ಕಡಿಮೆ ಮಾಡಬೇಡಿ. KPSC, FDA, PDO, PSI ಎಲ್ಲ ಎಕ್ಸಾಮ್ಗಳಲ್ಲಿ ಪ್ರತಿ ವರ್ಷ 3ರಿಂದ 5 ಮಾರ್ಕ್ಸ್ ಇಲ್ಲೇ ಬರುತ್ತದೆ. ಹಾಗಾಗಿ ಇವತ್ತು ನಾನು ನಿಮಗೆ 20 ಅತ್ಯಂತ ಮುಖ್ಯ ಪ್ರಶ್ನೆಗಳು ಶಾರ್ಟ್, ಕ್ಯಾಚಿ, ಲಾಜಿಕ್ ಬೇಸ್ಡ್ ಎಕ್ಸ್ಪ್ಲೈನರ್ ಜೊತೆಗೆ ಕೊಡ್ತೀನಿ. ನೋಟ್ಸ್ ಕೂಡ ಬರ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಓಝೋನ್ ಹಾನಿ, ಓಝೋನ್ ಹೋಲ್ ಮೊದಲಿಗೆ ಯಾವ ಖಂಡದ ಮೇಲೆ ಕಂಡು ಬಂದಿತು? ನಿಮ್ಮ ಆಪ್ಷನ್ಸ್: ಎ ಏಷ್ಯಾ, ಬಿ ಆಫ್ರಿಕಾ, ಸಿ ಅಂಟಾರ್ಟಿಕಾ, ಡಿ ಯುರೋಪ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಂಟಾರ್ಟಿಕಾ. 1985ರಲ್ಲಿ ವಿಜ್ಞಾನಿಗಳು ಅಂಟಾರ್ಟಿಕಾ ಮೇಲಿನ ಓಝೋನ್ ಹಾನಿ ಕಂಡುಹಿಡಿದರು. ಇದು CFC ರಾಸಾಯನಿಕಗಳ ಪರಿಣಾಮವಾಗಿತ್ತು. ಜಗತ್ತಿನಲ್ಲಿ ಭೂಮಿ ದಿನ ಅರ್ತ್ ಡೇ ಯಾವ ದಿನ ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಏಪ್ರಿಲ್ 22, ಬಿ ಜೂನ್ 5, ಸಿ ಮಾರ್ಚ್ 15, ಡಿ ಜುಲೈ 11. ಸರಿಯಾದ ಉತ್ತರ ಆಪ್ಷನ್ ಎ ಏಪ್ರಿಲ್ 22. ಇದು ವಾತಾವರಣ ರಕ್ಷಣೆಗೆ ಜಾಗೃತಿ ಮೂಡಿಸುವ ಗ್ಲೋಬಲ್ ಡೇ ಆಗಿದೆ. 1970ರಿಂದ ಅಬ್ಸರ್ವ್ ಮಾಡ್ತಿದ್ದಾರೆ. ಕಾರ್ಬನ್ ಕ್ರೆಡಿಟ್ ಎಂಬುದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್: ಎ ಕೃಷಿ, ಬಿ ಬ್ಯಾಂಕಿಂಗ್, ಸಿ ಮಾಲಿನ್ಯ ನಿಯಂತ್ರಣ, ಡಿ ಅಂತರಿಕ್ಷ ವಿಜ್ಞಾನ. ಸರಿಯಾದ ಉತ್ತರ ಆಪ್ಷನ್ ಸಿ ಮಾಲಿನ್ಯ ನಿಯಂತ್ರಣ. ಒಂದು ಕಂಪನಿ ಕಾರ್ಬನ್ ಎಮಿಷನ್ ರೆಡ್ಯೂಸ್ ಮಾಡಿದ್ರೆ ಕ್ರೆಡಿಟ್ ಸಿಗುತ್ತೆ. ಅದನ್ನು ಬೇರೆ ಕಂಪನಿಗೆ ಮಾರಬಹುದು. ಗ್ರೀನ್ ಹೌಸ್ ಪರಿಣಾಮಕ್ಕೆ ಮುಖ್ಯ ಕಾರಣವಾಗಿರುವ ಅನಿಲ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆಕ್ಸಿಜನ್, ಬಿ ನೈಟ್ರೋಜನ್, ಸಿ ಕಾರ್ಬನ್ ಡೈಆಕ್ಸೈಡ್, ಡಿ ಹೀಲಿಯಂ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್. CO2 ವಾತಾವರಣದಲ್ಲಿ ತಾಪಮಾನವನ್ನು ಹೀರಿಕೊಂಡು ಹಿಡಿದುಕೊಳ್ಳುವ ಶಕ್ತಿ ಹೆಚ್ಚು, ವಾರ್ಮಿಂಗ್ ಹೆಚ್ಚಾಗುತ್ತದೆ. ನೈಲ್ ನದಿ ಕೊನೆಯಲ್ಲಿ ಯಾವ ಸಮುದ್ರಕ್ಕೆ ಸೇರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಅರೇಬಿಯನ್ ಸಮುದ್ರ, ಬಿ ಕೆಂಪು ಸಮುದ್ರ, ಸಿ ಮೆಡಿಟೇರಿಯನ್ ಸಮುದ್ರ, ಡಿ ಅಟ್ಲಾಂಟಿಕ್ ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಮೆಡಿಟೇರಿಯನ್ ಸಮುದ್ರ. ಜಗತ್ತಿನ ಅತಿ ಉದ್ದದ ನದಿ ನೈಲ್ ನದಿ. ಈಜಿಪ್ಟ್ ಮೂಲಕ ಹರಿದು ಮೆಡಿಟೇರಿಯನ್ ಸಿ ಸೇರುತ್ತದೆ. ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ಭಾರತದಲ್ಲಿ ಚಿಪ್ಕೋ ಚಳವಳಿ ಮೊದಲಿಗೆ ಯಾವ ರಾಜ್ಯದಲ್ಲಿ ಆರಂಭವಾಯಿತು? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ಉತ್ತರಾಖಂಡ್, ಸಿ ಬಿಹಾರ್, ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ್. 1973ರ ಚಿಪ್ಕೋ ಆಂದೋಲನದಲ್ಲಿ ಜನರು ಮರಗಳನ್ನು ಅಪ್ಪಿಕೊಂಡು ಮರ ಕಡಿಯುವುದನ್ನು ತಡೆದರು. ಪರಿಸರ ಸಂರಕ್ಷಣೆಗಾಗಿ ಐಕಾನಿಕ್ ಆಂದೋಲನವಾಗಿದೆ. ಲಾಫಿಂಗ್ ಗ್ಯಾಸ್ ಎಂದು ಕರೆಯಲಾಗುವ ಅನಿಲ ಯಾವುದು? ನಿಮ್ಮ ಆಪ್ಷನ್ಸ್: ಎ CO2, ಬಿ SO2, ಸಿ N2O, ಡಿ CH4. ಸರಿಯಾದ ಉತ್ತರ ಆಪ್ಷನ್ ಸಿ N2O. ನಿಟ್ರಸ್ ಆಕ್ಸೈಡ್ ಮನುಷ್ಯರಲ್ಲಿ ಹಾಸ್ಯದ ರೀತಿಯ ಪ್ರತಿಕ್ರಿಯೆ ನೀಡುವ ಪರಿಣಾಮ ಹೊಂದಿದೆ. ಯುನೆಸ್ಕೋ ವಿಶ್ವ ಹೆರಿಟೇಜ್ ಪಟ್ಟಿಯಲ್ಲಿ ಸೇರಿರುವ ಕರ್ನಾಟಕದ ಮುಖ್ಯ ಪ್ರಕೃತಿ ಪ್ರದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಅಂಡಮಾನ್ ಅರಣ್ಯ, ಬಿ ನಾಗರಹೊಳೆ, ಸಿ ಪಶ್ಚಿಮ ಘಟ್ಟಗಳು, ಡಿ ಧಾರವಾಡ ಅರಣ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ಜಗತ್ತಿನ ಪ್ರಮುಖ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಲ್ಲಿ ಒಂದು. ವಿಶ್ವ ಪರಿಸರ ದಿನ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಯಾವ ದಿನ ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಜೂನ್ 5, ಬಿ ಜುಲೈ 10, ಸಿ ಮಾರ್ಚ್ 8, ಡಿ ಮೇ 3. ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ 5. UNEP ಪ್ರಾರಂಭಿಸಿದ ಜಾಗತಿಕ ಪರಿಸರ ಸಂರಕ್ಷಣಾ ದಿನವಾಗಿದೆ. ಸ್ಮೋಗ್ ಎಂಬ ಪದದ ಅರ್ಥ ಏನು?
ನಿಮ್ಮ ಆಪ್ಷನ್ಸ್: ಎ ಸ್ಯಾಂಡ್ ಪ್ಲಸ್ ಫಾಗ್, ಬಿ ಸ್ಮೋಕ್ ಪ್ಲಸ್ ಫಾಗ್, ಸಿ ರೈನ್ ಪ್ಲಸ್ ಡಸ್ಟ್, ಡಿ ವಾಟರ್ ಪ್ಲಸ್ ಹೀಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಮೋಕ್ ಪ್ಲಸ್ ಫಾಗ್. ಕೈಗಾರಿಕಾ ಹೊಗೆ ಹಾಗೂ ಫಾಗ್ ಸೇರಿ ಏರ್ ಪೊಲ್ಯೂಷನ್ ಹೆಚ್ಚಿಸುವ ಮಿಶ್ರಣವೇ ಸ್ಮಾಗ್. ಭಾರತದಲ್ಲಿನ ಅತಿ ದೊಡ್ಡ ಜೀವ ಸಂಕುಲ ಪ್ರದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಪಶ್ಚಿಮ ಘಟ್ಟಗಳು, ಬಿ ಸುಂದರ್ಬನ್ಸ್, ಸಿ ಅಂಡಮಾನ್, ಡಿ ನರ್ಮದಾ ಕಣಿವೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸುಂದರ್ಬನ್ಸ್. ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ಪ್ರದೇಶದ ಸುಂದರ್ಬನ್ಸ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಆಗಿದೆ. ಭಾರತದಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಧಿಕೃತವಾಗಿ ನಿಷೇಧಗೊಂಡ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್: ಎ 2017, ಬಿ 2019, ಸಿ 2022, ಡಿ 2024. ಸರಿಯಾದ ಉತ್ತರ ಆಪ್ಷನ್ ಸಿ 2022. 2022ರ ಜುಲೈ 1ರಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಭಾರತದಲ್ಲಿ ಬ್ಯಾನ್ ಆಗಿದೆ. ಸ್ವಚ್ಛ ಭಾರತ್ ಮಿಷನ್ ಯಾವ ವರ್ಷದಲ್ಲಿ ಆರಂಭವಾಯಿತು? ನಿಮ್ಮ ಆಪ್ಷನ್ಸ್: ಎ 2010, ಬಿ 2019, ಸಿ 2014, ಡಿ 2013. ಸರಿಯಾದ ಉತ್ತರ ಆಪ್ಷನ್ ಸಿ 2014. 2014ರ ಅಕ್ಟೋಬರ್ 2ರಂದು ಭಾರತದೆಲ್ಲೆಡೆ ಸ್ವಚ್ಛ ಭಾರತ್ ಮಿಷನ್ ಆರಂಭವಾಯಿತು. ಭಾರತದಲ್ಲಿನ ಅತಿದೊಡ್ಡ ಜೈವ ವೈವಿಧ್ಯ ಹಾಟ್ಸ್ಪಾಟ್ ಯಾವುದು? ನಿಮ್ಮ ಆಪ್ಷನ್ಸ್: ಎ ಪಶ್ಚಿಮ ಘಟ್ಟ, ಬಿ ಹಿಮಾಲಯ, ಸಿ ಅಂಡಮಾನ್, ಡಿ ಅರಾವಳಿ. ಸರಿಯಾದ ಉತ್ತರ ಆಪ್ಷನ್ ಎ ಪಶ್ಚಿಮ ಘಟ್ಟ. ಪಶ್ಚಿಮ ಘಟ್ಟಗಳು ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿದ್ದು 7400ಕ್ಕೂ ಹೆಚ್ಚು ಜಾತಿ ಜೀವಿಗಳ ಹುಟ್ಟೂರಾಗಿದೆ. ಇದು ಭಾರತದ ಪ್ರಮುಖ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗಿದೆ. ಆಮ್ಲ ಮಳೆಗೆ ಪ್ರಮುಖ ಕಾರಣವಾದ ಅನಿಲ ಯಾವುದು? ನಿಮ್ಮ ಆಪ್ಷನ್ಸ್: ಎ O2, ಬಿ N2, ಸಿ SO2, ಡಿ CO. ಸರಿಯಾದ ಉತ್ತರ ಆಪ್ಷನ್ ಸಿ SO2. ಕಲ್ಲಿದ್ದಲು ಮತ್ತು ಇಂಧನ ದಹನದಿಂದ ಹೊರಬರುವ SO2 ಮಳೆ ನೀರಿನೊಂದಿಗೆ ಬೆರಗಿ ಸಲ್ಫ್ಯೂರಿಕ್ ಆಮ್ಲವಾಗಿ ಆಸಿಡ್ ಮಳೆ ಉಂಟಾಗುತ್ತದೆ. ಗ್ರೀನ್ ರೆವಲ್ಯೂಷನ್ ಮುಖ್ಯವಾಗಿ ಯಾವ ಕ್ಷೇತ್ರದ ಸುಧಾರಣೆಗೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್: ಎ ಕೈಗಾರಿಕೆ, ಬಿ ಕೃಷಿ, ಸಿ ಅರಣ್ಯ, ಡಿ ವಿದ್ಯುತ್. ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷಿ. ಹೆಚ್ಚಿನ ಉತ್ಪಾದನೆ ನೀಡುವ ಬೀಜ, ರಸಗೊಬ್ಬರ ಮತ್ತು ನೀರಾವರಿ ಬಳಕೆಯಿಂದ ಭಾರತೀಯ ಕೃಷಿಯಲ್ಲಿ ದೊಡ್ಡ ಬದಲಾವಣೆ ತರಲಾಯಿತು. ಶಬ್ದ ಮಾಲಿನ್ಯ ಅನ್ನು ಯಾವ ಏಕಕದಲ್ಲಿ ಅಳೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಲಕ್ಸ್, ಬಿ ಜೌಲ್, ಸಿ ಡಿಸಿಬಲ್, ಡಿ ವ್ಯಾಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಡಿಸಿಬಲ್. ಧ್ವನಿಯ ತೀವ್ರತೆ ಡಿಸಿಬಲ್ ಏಕಕದಲ್ಲಿ ಅಳೆಯಲಾಗುತ್ತದೆ. 70 dB ಮೀರಿದರೆ ಮಾನವ ಆರೋಗ್ಯಕ್ಕೆ ಹಾನಿ. ಜಗತ್ತಿನಲ್ಲೇ ಅತಿದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಸುಂದರ್ಬನ್ಸ್, ಬಿ ನೈಲ್ ಡೆಲ್ಟಾ, ಸಿ ಅಮೆಜಾನ್, ಡಿ ಗೋದಾವರಿ ಡೆಲ್ಟಾ. ಸರಿಯಾದ ಉತ್ತರ ಆಪ್ಷನ್ ಎ ಸುಂದರ್ಬನ್ಸ್. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಇರುವ ಸುಂದರ್ಬನ್ಸ್ ಟೈಗರ್ ರಿಸರ್ವ್ ಮತ್ತು ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಇಕೋಸಿಸ್ಟಮ್ ಆಗಿದೆ. ಗ್ಲೋಬಲ್ ವಾರ್ಮಿಂಗ್ ಮುಖ್ಯವಾಗಿ ಯಾವ ಪರಿಣಾಮ ಉಂಟು ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಭೂಕಂಪ, ಬಿ ತಾಪಮಾನ ಏರಿಕೆ, ಸಿ ಚಂದ್ರಗ್ರಹಣ, ಡಿ ಮಳೆ ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಬಿ ತಾಪಮಾನ ಏರಿಕೆ. ಗ್ರೀನ್ ಹೌಸ್ ಅನಿಲಗಳ ಏರಿಕೆ ಭೂಮಿಯ ಸರಾಸರಿ ತಾಪಮಾನ ಹೆಚ್ಚಾಗುತ್ತದೆ. ಕ್ಲೈಮೇಟ್ ಚೇಂಜ್, ಐಸ್ ಮೆಲ್ಟ್. UNEP ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಕೇಂದ್ರ ಕಚೇರಿ ಎಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಜೆನೀವಾ, ಬಿ ನ್ಯೂಯಾರ್ಕ್, ಸಿ ನೈರೋಬಿ, ಡಿ ಲಂಡನ್.
ಸರಿಯಾದ ಉತ್ತರ ಆಪ್ಷನ್ ಸಿ ನೈರೋಬಿ. ಯುಎನ್ಇಪಿ ವಿಶ್ವ ಪರಿಸರ ನೀತಿಗಳ ಪ್ರಮುಖ ಸಂಸ್ಥೆ. ಮುಖ್ಯ ಕಚೇರಿ ಕೀನ್ಯಾದ ನೈರೋಬಿಯಲ್ಲಿ ಇದೆ. ರೆಡ್ ಡಾಟಾ ಬುಕ್ ಅನ್ನು ಯಾರು ಪ್ರಕಟಿಸುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಯುನೆಸ್ಕೋ, ಬಿ ಯುಎನ್ಇಪಿ, ಸಿ WWF, ಡಿ IUCN. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ.